ಮಳೆ ನಿಂತ್ರೂ ಮರದ ಹನಿ ನಿಲ್ಲಲ್ಲ ಅನ್ನೋದು ಹಳೆಯ ಗಾದೆ ಮಾತು. ಆದರೆ ಬೆಂಗಳೂರಿನಲ್ಲಿ ಮಳೆ ನಿಂತ್ರೂ ಸಮಸ್ಯೆ ನಿಲ್ಲಲ್ಲ ಅನ್ನೋದು ಟ್ರೆಂಡಿಂಗ್ ಟಾಕ್. ಅದ್ಯಾಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮುಂಗಾರು ಎಂಟ್ರಿ ಕೊಟ್ಟಿದ್ದು ಬೆಂಗಳೂರಿನಲ್ಲಿ ವೆದರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಬೇಸಿಗೆಯಲ್ಲಿ ಬೆಂದು ಹೋಗಿದ್ದ ಬೆಂದಕಾಳೂರು 3-4 ದಿನಗಳಿಂದ ಕೂಲ್ ಆಗಿದೆ. ಇವತ್ತು ಸೂರ್ಯನ ದರ್ಶನವಾದ್ರೂ 26 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ವರುಣ ಬಿಡುವು ನೀಡಿದ್ದು ನಾಳೆಯಿಂದ ಮೇ 31ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಮಳೆಯ ಹೊಡೆತಕ್ಕೆ ಸಿಲಿಕಾನ್ ಸಿಟಿಯ ರಸ್ತೆಗಳ ಬಂಡವಾಳ ಮತ್ತೆ ಬಯಲಾಗಿದೆ. ಯಾವ ರಸ್ತೆಯಲ್ಲಿ ನೋಡಿದ್ರೂ ಗುಂಡಿಗಳು ಬಾಯಿ ತೆರೆದಿವೆ. ಆರ್ಟಿ ನಗರ, ಜೆಸಿ ನಗರ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಿ ರಸ್ತೆ ಗುಂಡಿಗಳ ದರ್ಶನ ಮಾಡಿಸ್ತಿದೆ. ಬಿಬಿಎಂಪಿ ಕೈಗೆತ್ತಿಕೊಂಡಂತ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದೆಡೆ ರಸ್ತೆ ಗುಂಡಿಗಳು ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ಟಿವಿ9 ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇವತ್ತು ನಾನು ಬೆಂಗಳೂರಿನ ಆರ್ಟಿ ನಗರ ಮುಖ್ಯ ರಸ್ತೆ ಪ್ರಾರಂಭದಲ್ಲೇ ಯಾವ ರೀತಿ ರಸ್ತೆ ಅವ್ಯವಸ್ಥೆಗೆ ಮುಳುಗಿದೆ ಅನ್ನೋದನ್ನ ನೀವು ನೋಡ್ತಿರಬಹುದು. ಕೇಬಲ್ಗಳು ಕೂಡ ಈ ಒಂದು ರಸ್ತೆ ಮೇಲೆನೆ ಬಿದ್ದಿದ್ದಾವೆ. ಫುಟ್ಪಾತ್ ಕೂಡ ಇಲ್ಲಿ ಕಾಣೋದಕ್ಕೂ ಕೂಡ ಸಿಗ್ತಾ ಇಲ್ಲ, ಅಷ್ಟೊಂದು ಹಾಳಾಗಿದೆ. ಸಾರ್ವಜನಿಕರಿಗೆ ರಸ್ತೆ ಇಲ್ಲದೆ, ಸರಿಯಾದ ಫುಟ್ಪಾತ್ ಇಲ್ಲದೆ ನಡೆದಾಡೋದಕ್ಕೂ ಕೂಡ ಇಲ್ಲಿ ಸಂಕಷ್ಟವನ್ನ ಪಡ್ತಿದ್ದಾರೆ. ಮಳೆಗೆ ಹಾಳಾದ ಕಾರ್ಗಳು ಅರ್ಧ ಬೆಲೆಗೆ ಮಾರಾಟ. ಇಲ್ಲಿ ನೋಡಿ, ಇದು ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್. ಮೊನ್ನೆ ಸುರಿದ ಮಳೆಗೆ ಇದೇ ಜಾಗದಲ್ಲಿ 300ಕ್ಕೂ ಹೆಚ್ಚು ಕಾರುಗಳು ಮುಳುಗಿ ಹೋಗಿದ್ವು. ವಿಪರ್ಯಾಸ ಅಂದ್ರೆ ಮಳೆ ನೀರಿನಿಂದ ಕೆಟ್ಟು ಹೋದ ಕಾರುಗಳಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ವಂತೆ. ಹೀಗಾಗಿ ಮಾಲೀಕರು ಕಾರುಗಳನ್ನ ಅರ್ಧ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. 12 ಲಕ್ಷ ಮೌಲ್ಯದ ಬಲೆನೋ ಕಾರು 6 ಲಕ್ಷಕ್ಕೆ, ಮಾರುತಿ ಝೆನ್ 70,000ಕ್ಕೆ, 18ರಿಂದ 20 ಲಕ್ಷ ಮೌಲ್ಯದ ಹೊಂಡಾ ಸಿಟಿ ಕಾರನ್ನ 7 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಟೋಟಲ್ ನಮ್ಮ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 280 ಕಾರ್ ಮೇಲೆ ಹಾಳಾಗಿರೋದು ಸರ್. ಅದರಲ್ಲಿ ನಮ್ದು 2 ಕಾರ್, ಒಂದು ಬಲೆನೋ, ಒಂದು ಸ್ವಿಫ್ಟ್. ಬಲೆನೋ ಕಾರ್ ತಂದು 2 ತಿಂಗಳಿಗೆ ಕೊಟ್ಬಿಟ್ಟೆ ಸರ್. ಇಲ್ಲ ಸರ್, ನಾವು ಕಾರ್ ಯಾವುದು ತಗೊಂಡಕ್ಕೆ ಹೋಗಿಲ್ಲ ಸರ್. ಆಸೆನೇ ಮುರಿದೋಯ್ತು ಸರ್. ಒಂಥರ ಕಳ್ಕೊಂಡಿದ್ದೆ, ನಮ್ಗೆ ತುಂಬಾ ಬೇಜಾರಾಯ್ತು ಸರ್. ಅದೇನೇ ಹೇಳಿ, ಸಂತಸ ತರಬೇಕಿದ್ದ ವರುಣ ಹೀಗೆ ಕೆಲವರ ಪಾಲಿಗೆ ಶಾಪವಾಗಿ ಕಾಡ್ತಿರೋದಂತೂ ದುರಂತ. ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.